ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂದಿನ ಬ್ಲಾಗಲ್ಲೇ ಹೇಳಿದೆ ನಾನು ನಿಮಗೆ, ಸಡನ್ನಾಗಿ ಮಲ್ಲೇಶ್ವರಂ ಶಾಪಿಂಗ್ ಹೋಗೋ ಪ್ಲ್ಯಾನ್ ಆಯಿತು ಅಂತ. ಸೊ ನಾವು ಹೊರಟಿದ್ದೆ ಲೇಟಾಗಿತ್ತು ಆಲ್ರೆಡಿ ಮನೆಯಿಂದ. ಅಲ್ಲಿ ಹೋಗ್ಬಿಟ್ಟು ನಾವು ಪೂರ್ತಿ ಏನು ಡೀಟೇಲಾಗಿ ನೋಡೋಕ್ಕಾಗಲಿಲ್ಲ. ಬಟ್ ನಾವು ಹೋಗಿದ್ದಂಥದ್ದು 8th ಕ್ರಾಸ್ ಆಗಿದ್ದರಿಂದ ಅಲ್ಲೇ ಸ್ಟಾರ್ಟಿಂಗೇ ಆ ರೀತಿ ಒಂದು ಬಟ್ಟೆದು ಒಂದು ಶಾಪ್ ಇತ್ತು. ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಏನಂದರೆ 600-650 ರೇಂಜಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಇವಾಗ 3 ಪೀಸ್ ಸೆಟ್ಟೆಲ್ಲ ಅಲ್ಲಿ ಸಿಗುತ್ತೆ. ಸೊ ನಾನು ತುಂಬ ಸಲ ಅಂದ್ಕೊಳ್ತೀನಿ ಮಾರ್ನಿಂಗ್ ಟೈಮ್ ಹೋಗೋಣ ಸ್ವಲ್ಪ ಫ್ರೀ ಇದ್ದಾಗಲೇ ಅಂತ. ಬಟ್ ಏನೋ ಗೊತ್ತಿಲ್ಲ, ಈ ನಡುವೆ ಸ್ವಲ್ಪ ಲೇಟೇ ಆಗಿಬಿಡ್ತಾಯಿದೆ ಮಲ್ಲೇಶ್ವರಂಗೆ ಹೋಗೋಕ್ಕೆ. ಸೊ ನಾವು ಅಂದ್ಕೊಂಡು ಹೋಗಿದ್ದು ಫಸ್ಟಿಗೆ ಒಂದೊಂದು ಸ್ಯಾರಿ ತೊಗೋಬೇಕಂತೇಳಿ ಅಂದ್ಕೊಂಡೆ. ಬಟ್ ನನಗೆ ಆ ಒಂದು ಸ್ಯಾರಿ ಅಲ್ಲಿ ಸಿಗಲಿಲ್ಲ. ಮಲ್ಲೇಶ್ವರಮಲ್ಲಿ ಶ್ರೀನಿಧಿ ಸಿಲ್ಕ್ಸಿಗೆ ಹೋಗಿದ್ವಿ, ಬಟ್ ಅಲ್ಲಿ ವಿಡಿಯೋ ಅಲೋ ಇಲ್ಲ ಅಂತೇಳಿ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಇನ್ನೊಂದು ನನ್ನ ಫ್ರೆಂಡಿಗೆ ಅವರ ಫ್ರೆಂಡ್ ಒಬ್ಬರು ಜ್ಯುವೆಲರಿದು ಒಂದು ಇದನ್ನು ಸಜೆಸ್ಟ್ ಮಾಡಿದರು, ಸರನ. ಸೊ ಅದಕ್ಕೆ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ನಾವು ಈ ಒಂದು ಅಂಗಡಿಗೆ ಬಂದ್ವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಪ್ರೈಸ್ ಹೈಕ್ ಅನ್ನಿಸ್ತು ನನಗೆ, ಏಕೆಂದರೆ ಅದರಲ್ಲಿ ಪ್ರೈಸ್ ಎಲ್ಲ ಜಾಸ್ತಿ ಇತ್ತು. ಬಟ್ ಆಮೇಲೆ ನಾವು ಒಂದು ಪೆಂಡೆಂಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅದರದ್ದು ಪ್ರೈಸ್ನೆಲ್ಲ ಕೇಳಿದಾಗ ಅವರು ಅಪ್ ಟು 50% ಆಫ್ ಇದೆ ಅಂತ ಹೇಳಿದ್ರು. ಸೊ ಆವಾಗ ಕಮ್ಮಿ ಆ ಥರ ಅನ್ನಿಸ್ತು. ಸೊ ಹಾಗಾಗಿ ಫೈನಲಾಗಿ ಈ ಒಂದು ಸೆಟ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಬಂದ್ಬಿಟ್ಟು ಪೆಂಡೆಂಟು ಮತ್ತು ಒಂದು ಸೆಟ್ ಇಯರಿಂಗ್ಸು. ಅದಾದಮೇಲೆ ಆ ಸರಕ್ಕೆ ಅವರು ರೆಡಿ ಮಾಡೋದಕ್ಕೆ ಏನೇನೆಲ್ಲ ಬೇಕಲ್ಲ, ಮೋಪ್ ಇರ್ಬೋದು, ಬ್ಯಾಕ್ ಸೈಡ್ ಬರೋದು ಅದೆಲ್ಲ. ಸೊ ಅದನ್ನು ಅವರೆಲ್ಲ ಒಟ್ಟಿಗೆ ಇಟ್ಟು ತೋರಿಸಿದ್ರು. ಅದಕ್ಕೆ ಈ ಒಂದು ಗ್ರೀನ್ ಬೀಡ್ಸನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇದಕ್ಕೆ ಅವರು ಒಂದು ಲೈನ್ಗೆ ಅಂದರೆ ಸೈಜ್ ಮೇಲೆ ಡಿಪೆಂಡು. ಸ್ಮಾಲ್ ಇದ್ದರೆ 250, ಅದಕ್ಕಿಂತ ಸ್ವಲ್ಪ ದೊಡ್ಡದಿದ್ದರೆ 350, ಅದಕ್ಕಿಂತ ಸ್ವಲ್ಪ ದೊಡ್ಡದಿದ್ದರೆ 450, ಆ ಥರ ಎಲ್ಲ ಹೇಳಿದ್ರು ಅವರು. ಸೊ ನಮಗೆ ಎಷ್ಟು ಎಳೆ ಬೇಕು ಮತ್ತು ಎಷ್ಟು ಲೆಂತ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಿಷ್ಟೆಲ್ಲ ಸೇರಿಸಿ ಅವರು ಒಂದು ವರ್ತ್ ಪ್ರೈಸ್ನೇ ಹೇಳಿದ್ರು. ನಾವು ಅದಕ್ಕೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ಈ ಒಂದು ಸರನ ಅಲ್ಲಿ ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಕೊಟ್ಟು ಬಂದಿದ್ದೀವಿ. ಬಟ್ ಏನಂದರೆ ಅವರು ಆಲ್ಮೋಸ್ಟ್ ಅಲ್ಲಿ 1 hour ಆಗುತ್ತೆ ಇದು ರೆಡಿ ಮಾಡಿಸ್ಕೊಡೋದಕ್ಕೆ, ನೀವೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ, ಅಷ್ಟರಲ್ಲಿ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಮಗೆ ಅಲ್ಲಿ ಇನ್ನೂ ಬೇರೆ ಏನು ಶಾಪಿಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಏಕೆಂದರೆ ನಾವು ಆಲ್ರೆಡಿ ಹೋಗಿದ್ದೆ ಲೇಟ್ ಆಗಿತ್ತು. ಸೊ ಇನ್ನು ಲೇಟ್ ಆಗಿಬಿಟ್ರೆ ನಾನು ಮನೆಗೆ ಬೇರೆ ಬರಬೇಕು. ಆ್ಯಕ್ಚುಲಿ ನಾನು ಹೋಗಿದ್ದು ಬಂದು ಸ್ಯಾರಿ ತೊಗೊಳಕ್ಕೆ ಮತ್ತು ನನ್ನ ರೆಡಿ ಏನು ಬ್ಲೌಸು ವರ್ಕ್ ಮಾಡಿಸಿ ಕೊಟ್ಟಿದ್ನಲ್ಲ ಸ್ಟಿಚಿಂಗ್ಗೆ. ಸೊ ಆ ಒಂದು ಸ್ಟಿಚಿಂಗ್ ಎಲ್ಲ ರೆಡಿಯಾಗಿದೆ ಅಂಥೇಳಿ ಅವ್ರು ತಂದು ಕೊಟ್ಬಿಟ್ಟು ಹೋಗಿದ್ರು. ಸೊ ಆ ಒಂದು ಬ್ಲೌಸ್ನ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದಂಥದ್ದು. ಸೊ ನನಗೆ ಅಲ್ಲಿ ಮಲ್ಲೇಶ್ವರಮಲ್ಲಿ ಸ್ಯಾರಿ ಸಿಗದೆ ಇರೋದ್ರಿಂದ ಇನ್ನು ಬೇರೆ ಕಡೆ ಎಲ್ಲರೂ ಟ್ರೈ ಮಾಡೋಣ ಅನ್ನೋದು ಕೂಡ ನನ್ನ ತಲೆಯಲ್ಲಿತ್ತು. ಸೊ ಚೆನ್ನಾಗಿದೆ ಈ ಒಂದು ಶಾಪು. ಇದು ಬಂದುಬಿಟ್ಟು ಶ್ರೀಚಕ್ರ ಅಂಥೇಳಿ ಶಾಪ್ ನೇಮ್ ಬಂದು ಸಂಪಿಗೆ ರೋಡು 8th ಕ್ರಾಸ್, ಮಲ್ಲೇಶ್ವರಂ 8th ಕ್ರಾಸಲ್ಲೇ ಇರೋವಂಥದ್ದು. ಒಂದಕ್ಕಿಂತ ವೆರೈಟಿ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ಸೊ ಕಮ್ಮಿ ಪ್ರೈಸ್ಗೂ ಕೂಡ ಅವರು ಹಾಕ್ಕೊಡ್ತಾರೆ. ಹಂಗಾಗಿ ನಾನು ಶೇರ್ ಮಾಡಿದ್ದೆ, ಯಾವುದೇ ರೀತಿ ಪ್ರಮೋಷನಲ್ಲ, ನನಗೆ ವರ್ತ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸರ ಕೂಡ ಪೂರ್ತಿ ಫಿನಿಶ್ ಆಗಿ ಬಂದಮೇಲೆ ಕೂಡ ನಾನು ವಿತ್ ಪ್ರೈಸ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂದರೆ, ಏಕೆಂದರೆ ಅವರು ಬೀಡ್ಸ್ ಎಲ್ಲ ಹಾಕೋದೆಲ್ಲ ಒಂದು ಪ್ರೈಸ್, ಅವರು ಎಷ್ಟು ಬೀಡ್ಸ್ ಯೂಸ್ ಮಾಡ್ತಾ ಅದೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ಅಲ್ಲಿಂದ ನಾನು ರಿಧಿ ಸಿದ್ಧಿ ಗಾರ್ಮೆಂಟ್ಸ್ ಅಂದರೆ ಕುರುಬ್ರಳ್ಳಿನಲ್ಲೇ ಇರುವಂಥ ಒಂದು ಅಂಗಡಿ ಅದು. ಸೊ ಅಲ್ಲೋಗಿ ನನಗೆ ಬೇಕಾಗಿರುವಂಥ ಸ್ಯಾರಿ ತೊಗೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋದೆ, ನನ್ನ ಬ್ಲೌಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಅವಳು ಒಂದು ಬ್ಲೌಸ್ನ ಅಂದರೆ ಯಾರು ಸ್ಟಿಚ್ ಮಾಡಿಕೊಡ್ತಾರಲ್ವ ನಮಗೆ, ಅವ್ರ ಹತ್ರನೇ ವರ್ಕ್ ಮಾಡಿಸೋದಕ್ಕೆ ಕೊಟ್ಟಿದ್ಲು. ಸೊ ಅದು ಕೂಡ ಚೆನ್ನಾಗಿತ್ತು ಡಿಸೈನ್, ಅವ್ರೇನು ವರ್ಕ್ ಮಾಡಿಕೊಟ್ಟಿರಲ್ಲ ಆ ಒಂದು ಡಿಸೈನ್ ಕೂಡ ಚೆನ್ನಾಗಿತ್ತು. ಈ ಒಂದು ಡಿಸೈನ್ ಬಂದುಬಿಟ್ಟು ಹ್ಯಾಂಡ್ ಎಂಬ್ರಾಯ್ಡರಿಲಿ ಇದ್ದಿದ್ದು. ಸೊ ಅದೇ ಥರ ನಾವು ಅವಳು ಮಿಷನ್ ಎಂಬ್ರಾಯ್ಡರಿ ಬೇಕಂಥೇಳಿ ಈ ರೀತಿ ಮಾಡಿಸ್ಕೊಂಡಿದ್ಲು, ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ಇದಕ್ಕೆ ಅಮೌಂಟ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಸೊ ಅವಳು ಹೇಳಿದ್ಮೇಲೆ ಏನಾದರೂ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ್ಮೇಲೆ ನಾನು ಹೇಳ್ತೀನಿ. ಅಲ್ಲಿಂದ ನನ್ನ ಬ್ಲೌಸ್ನ ಕಲೆಕ್ಟ್ ಮಾಡ್ಕೊಂಡು ನಾನು ಮನೆಗೆ ಬಂದೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಆಯಿತು ಮಲ್ಲೇಶ್ವರಂಗೆ ಹೋಗಬೇಕು ಅಂಥೇಳಿ. ಆಮೇಲೆ ಒಂದು ಮಣಿ ಸರ ಮಾಡಿಸ್ಕೊಳ್ಳೋಣ, ನನಗಲ್ಲ ನನ್ನ ಫ್ರೆಂಡಿಗೆ. ಸೊ ಮಣಿ ಸರ ಮಾಡಿಸ್ಕೊಳ್ಳೋಣ, ಒಂದು ಪೆಂಡೆಂಟ್ ಇರೋವಂಥದ್ದು. ಅಂದರೆ ಈಗೆಲ್ಲ ಟ್ರೆಂಡಿಂಗಲ್ಲಿದೆ ನೋಡಿ, ಒಂಥರ ಗ್ರೀನ್ ಕಲರು ಇರ್ಬೋದು, ಜೇಡ, ರೂಬಿ ಆ ಥರದ್ದೆಲ್ಲ ಇದೆಯಲ್ಲ, ಆ ಥರ ಮಣಿನಲ್ಲಿ ಸರ ಮಾಡಿಸೋಣ ಅಂಥೇಳಿ. ಅದು ನನ್ನ ಫ್ರೆಂಡ್ ಅವರು ಇದು ಮಾಡಿದ್ದಂತೆ, ಅಂದರೆ ಹೇಳಿದ್ದು ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ.
ಸೊ ನೋಡ್ಕೊಂಡು ಬರೋಣ ಅಂತೇಳಿ ಹಾಗೆ ನಂದೊಂದು ಸ್ಯಾರಿ ತೊಗೊಳ್ಳೋ ಕೂಡ ಪ್ಲಾನ್ ಇತ್ತು. ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಶ್ರೀನಿಧಿ ಸಿಲ್ಕಲ್ಲಿ. ಏನೋ ತುಂಬ ದಿವಸದಿಂದ ಆಸೆ ಆಗಿತ್ತು ನನಗೆ. ಮೀಶೋಯಿಂದ ಒಂದು ಕ್ರೀಮ್ ಕಲರ್ ಬ್ಲೌಸನ್ನು ತರಿಸಿದ್ದೆ ನಾನು, ವರ್ಕ್ ಇರೋದು ಒಂಥರ ಕಲಂಕಾರಿ ವರ್ಕ್ ಇರೋವಂಥದ್ದು. ಸೊ ಅದಕ್ಕೆ ರೆಡ್ ಕಲರು ಕ್ರೇಪ್ ಸಿಲ್ಕ್ ಹಾಕೋಬೇಕು ಅಂತೇಳಿ ತುಂಬ ದಿನದಿಂದ ಆಸೆ ಇತ್ತು. ಸೊ ಹೀಗೆ ನೋಡ್ಬೇಕಾದ್ರೆ ಶ್ರೀನಿಧಿ ಸಿಲ್ಕಲ್ಲಿ ತೋರಿಸಿದ್ರದು. ನಾನು ಆ್ಯಕ್ಚುಲಿ ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಟೈಮ್ ಇರಲಿಲ್ಲ. ಹೋಗೋಣ, ಹೇಗೂ ಹೋಗ್ತಾ ಇದೀವಲ್ವ ಮಲ್ಲೇಶ್ವರಂಗೆ, ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿ ನಾವು ಹೋಗಿದ್ದ ಕೆಲಸ ಆಗಲಿಲ್ಲ. ಅಲ್ಲಿತ್ತು, ಬಟ್ ನನಗೆ ಬೇಕಾಗಿರೋ ಥರ ಕಲರ್ ಇರಲಿಲ್ಲ, ಮತ್ತು ದೊಡ್ಡ ಬಾರ್ಡ್ರ್ ಇತ್ತು. ನನಗೆ ಸ್ಮಾಲ್ ಬಾರ್ಡ್ರ್ ಬೇಕಿತ್ತು. ಸ್ಮಾಲ್ ಬಾರ್ಡ್ರಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ. ಇತ್ತು, ಬಟ್ ಏನಾದರೂ 1600 ಆ ಥರದ್ದೆಲ್ಲ ಇತ್ತು. ಬಟ್ ನನಗೆ ಅಷ್ಟೊಂದೆಲ್ಲ ಬಜೆಟ್ ಇನ್ವೆಸ್ಟ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ನನಗೆ ಒಂದು ಮಿನಿಮಮ್ 1000 ಒಳಗಡೆ ಒಂದು 800 900 ಆ ಥರ ಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಹೋದೆ, ಅಲ್ಲೇನು ನನಗೆ ಸೆಟ್ ಆಗಿಲ್ಲ, ಅದನ್ನು ಕ್ಯಾನ್ಸಲ್ ಆಯಿತು. ಮತ್ತು ಅಲ್ಲಿಂದ ಬರುವಾಗ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಅಂತ ಆ ಅಂಗಡಿಗೆ ಹೋದ್ವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲೆಕ್ಷನ್ಸ್. ನಾನು ಇಷ್ಟು ದಿನ ಮಲ್ಲೇಶ್ವರಂ ತುಂಬ ಸಲ ಹೋಗಿದ್ದೀನಿ ಬಂದಿದ್ದೀನಿ, ಬಟ್ ಆ ಶಾಪ್ಗೆ ಯಾವತ್ತೂ ಹೋಗಿರಲಿಲ್ಲ. ಆಪೋಸಿಟ್ ಎಲ್ಲ ಹೋಗಿದ್ದೀನಿ ನಾನು, ಬಟ್ ಅಲ್ಲಿಗೆ ಹೋಗಿರಲಿಲ್ಲ. ಅದು ನೋಡೂ ಇರಲಿಲ್ಲ ನಾನು ಆ ಶಾಪ್ ಇದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋದಲ್ಲೇ ನಾನು ಅದು ಇನ್ಫಾರ್ಮೇಷನ್ ಎಲ್ಲ ತಿಳಿಸಿರ್ತೀನಿ. ಶ್ರೀಚಕ್ರ ಅಂತ ಹೇಳ್ಬಿಟ್ಟು ಅದ್ರದ್ದು ಅಂಗಡಿ ನೇಮ್ ಬಂದ್ಬಿಟ್ಟು. ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಅದೆಲ್ಲ ಬರೆದಿದ್ರು, ಬಟ್ ಇವಾಗೇನೋ ಆಫರ್ ನಡೀತಾ ಇದೆ, ಅಪ್ ಟು 50% ಆಫರ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವರು ತುಂಬ ಕಮ್ಮಿ ಬೆಲೆ. ಅಂದರೆ ನಾನು ನೋಡಿದ್ದೀನಿ, ಚಿಕ್ಕಪೇಟೆಲ್ಲೂ ಕೂಡ ನೋಡಿದ್ದೀನಿ, ಅದು ಫುಲ್ಲು ಸೆಟ್ ಇರೋದೇ ಸಿಗುತ್ತೆ, ಬಟ್ ನೆಕ್ ಪೀಸ್ ಒಂದೇ ಇರುತ್ತೆ ರೆಡಿ ಇರೋದು. ಬಟ್ ಅಲ್ಲೆಲ್ಲ ನಾವು 4500 4800 ಆ ಥರ ಎಲ್ಲ ಹೇಳ್ತಾರೆ. ಬಟ್ ಇದು ವಿತ್ ಪೆಂಡೆಂಟ್ ವಿತ್ ಇಯರಿಂಗ್ಸು ಅವರು 4000ಗೆ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ, ಮತ್ತು ರೀಸೇಲ್ ವ್ಯಾಲ್ಯೂ ಕೂಡ ಇದೆಯೇ ಅಂತ ಹೇಳಿದ್ದಾರೆ ಅವರು. ನಿಮಗೆ ಹಾಕಿ ಏನಾದ್ರು ಬೇಜಾರಾಯಿತು ಅಂದರೆ ರಿಟರ್ನ್ ತಂದುಕೊಡಿ, ಅದು ರೀಸೇಲಿಂಗ್ ಕೂಡ ಮಾಡ್ತೀವಿ. ಅಂದರೆ ಈಗ ನಾವು 50%ಗಿನ ಅವರು ಪರ್ಚೇಸ್ ಮಾಡ್ತಾರಂತೆ. ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಬೇರೆ ಯಾವ್ದಾದ್ರು ನಮ್ಗೆ ಇಷ್ಟ ಆಗಿರೋದು ನಾವು ಮಾಡ್ಕೊಳ್ಬೋದು, ರೆಡಿ ಮಾಡ್ಕೊಬೋದು ಆ ಥರ ಹೇಳಿದ್ರು ಅವರು. ಸರಿ ಆಯಿತು ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಸ್ಬಿಟ್ಟು, ಅದನ್ನು ಪೂರ್ತಿ ಫಿನಿಶ್ ಆಗಲಿಲ್ಲ. ಏಕೆಂದರೆ ಅವರು ಅದೆಲ್ಲ ರೆಡಿ ಮಾಡಿ ಕೊಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗುತ್ತೆ ಅಂತ ಹೇಳಿಬಿಟ್ರು. ಬಟ್ ನನಗೆ ಅಷ್ಟೊಂದು ತನಕ ಇರೋ ಟೈಮ್ ಇರಲಿಲ್ಲ. ಸರಿ ಬಂದ್ಬಿಡೋಣ ಅಂಥೇಳಿ ರಿಟರ್ನ್ ಬಂದ್ವಿ. ನಾನು ಮನೆ ಹತ್ರನೇ ಕುರುಬ್ರಳ್ಳಿನಲ್ಲೇ ಇದೆ ಒಂದು ರಿದ್ದಿ ಸಿದ್ದಿ ಗಾರ್ಮೆಂಟ್ಸ್ ಅಂತೇಳಿ ಇದೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೋಡ್ಬೋದು ನೀವು. RSC ಅಂತನೋ ಏನೋ ಇದೆ. ಸೊ ಅಲ್ಲಿ ಹೋಗಿ ನನಗೆ ಬೇಕಾಗಿರೋ ಥರ ಸೆಮಿ ಕ್ರೇಪ್ನ ಸಿಲ್ಕ್ ಸ್ಯಾರಿ ತೊಗೊಂಬಂದಿದ್ದೀನಿ ನಾನು. ಸೆಮಿ ಕ್ರೇಪ್ ಸ್ಯಾರಿ ತೊಗೊಂಡ್ಬಂದಿದ್ದೀನಿ. ಸೊ 820 ರೇಂಜಲ್ಲೇ ಒಂದು ಸ್ಯಾರಿ ತೊಗೊಂಡ್ಬಂದೆ ಅಷ್ಟೇ. ಅದಿಷ್ಟು ಆದಮೇಲೆ ಮನೆಗೆ ಬಂದಾಗ ಮತ್ತೆ ನಾನು ಬ್ಲಾಗ್ನ ಮಾಡಿಲ್ಲ. ಮತ್ತು ಬರ್ತಾ ಹಾಗೆ ನನ್ನ ಏನು ವರ್ಕ್ ಮಾಡಿಸಿದ್ನಲ್ಲ ಬ್ಲೌಸು, ಅದೆಲ್ಲ ಸ್ಟಿಚ್ ಆಗಿ ರೆಡಿಯಾಗಿತ್ತು. ಸೊ ಅದನ್ನು ಕೂಡ ರಿಟರ್ನ್ ತೊಗೊಂಬಂದಿದ್ದೀನಿ. ನಿಮ್ಮ ಜೊತೆ ಅವತ್ತು ಶೇರ್ ಮಾಡಿರಲಿಲ್ಲ, ನನಗೆ ಅದು ಡಿಸೈನ್ ಇಷ್ಟ ಆಗಿರಲಿಲ್ಲ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಬಟ್ ಇವಾಗ ಅದು ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತೀನಿ ಆಯಿತಾ. ಸೊ ಆ್ಯಕ್ಚುಲಿ ನಾನು ಮೇಘನಾ ಮನೆ ಗೃಹಪ್ರವೇಶದಲ್ಲೇ ನಾನು ಅವ್ರಿಗೆ ಹೇಳಿದ್ದೆ ಸ್ಟಿಚ್ ಮಾಡಿಕೊಡಿ ಅಂತ. ಬಟ್ ಅವಾಗ ಅವರು ಸ್ಟಿಚ್ಚೇ ಮಾಡಿಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಾನು ಪ್ರಿಯಾಂಕಾ ಮನೆ ಹತ್ರ ಹೊಟ್ಟಿದ್ದು. ಬಟ್ ಅವರೆಲ್ಲ ನನ್ನ ಬ್ಲೌಸ್ನ ಹಾಳು ಮಾಡಿಬಿಟ್ಟಿದ್ರು. ಸೊ ಇದು ಬಂದ್ಬಿಟ್ಟು ಅನ್ಫಾರ್ಚುನೇಟಾಗಿ ಅವರು ಸಿಗ್ತಾ ಇರಲಿಲ್ಲ ನನಗೆ ಹೇಳಬೇಕು ಅಂತಂದರೆ ಡಿಸೈನರು. ಏನೋ ಅನ್ಫಾರ್ಚುನೇಟಾಗಿ ಸಿಕ್ಕಿದ್ರು. ಈ ಥರ ಫಂಕ್ಷನ್ ಇದೆ, ಗ್ಯಾರಂಟಿ ಹೊಲ್ಕೊಡ್ತೀರಾ ಅಂತ ಹೇಳಿ ನಾನು ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ. ಸೊ ಅವರು ಮದುವೆ ಬ್ಲೌಸ್ಗಳನ್ನ ತೊಗೊಳೋದಲ್ವ ಜಾಸ್ತಿ, ಹಾಗಾಗಿ ಬ್ಯುಸಿ ಇರ್ತಾರೆ ಅಂತ ನಾನು ಕೇಳಿದೆ. ನನಗೆ ಬೇಕೇ ಬೇಕು, ಸ್ಟಿಚ್ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಮೇಡಮ್ ಇವಾಗ ಯಾವುದು ಮದುವೆ ಆರ್ಡರ್ ಇಲ್ಲ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಕೊಟ್ಟೆ. ಅವರು ಸ್ಟಿಚ್ ಮಾಡಿ ನೆನೆ ತೊಗೊಂಡ್ಬಂದು ನನ್ನ ಫ್ರೆಂಡ್ ಮನೇಲಿ ಕೊಟ್ಟಿದ್ರು, ತೊಗೊಂಡು ಬಂದಿದ್ದೀನಿ. ತುಂಬಾ ಪರ್ಫೆಕ್ಟ್ ಫಿನಿಶಿಂಗ್ ಆಗಿ ಮಾಡಿಕೊಟ್ಟಿದ್ದಾರೆ, ನನಗೆ ಖುಷಿ ಆಯಿತು. ಸೊ ನಾನು ಏನು ವರ್ಕ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನೋ ಅದು ಕೂಡ ಚೆನ್ನಾಗಿ ಬಂದಿದೆ ಸ್ಟಿಚ್ ಆದಮೇಲೆ. ಸೊ ಅದನ್ನೇ ತೋರಿಸ್ಬಿಡ್ತೀನಿ ಫಸ್ಟಿಗೆ ಆಯಿತಾ. ಸೊ ನನ್ನ ಮೇನ್ ಥಿಂಗ್ ಅವ್ರದ್ದು ಏನೋ ಅಂದರೆ ಅವರು ಈ ಸ್ಟಿಚಿಂಗ್ ಮಾಡೋದ್ರಲ್ಲಿ ಏನು ತುಂಬ ಇಷ್ಟ ಆಯಿತು ಅಂತಂದರೆ ಅವರು ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೆ, ಪ್ಲಸ್ ಆ ಫಿಟ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇನ್ನೊಂದೇನಪ್ಪ ಇಷ್ಟ ಆಯಿತು ಅಂತ ಹೇಳಿದ್ರೆ, ಈ ರೀತಿ ಅವ್ರು ಏನು ಕೊಟ್ಟಿದ್ದಾರಲ್ಲ ಹಿಂದೆಗಡೆ ಕಟ್ಟೋದು ಟ್ಯಾಸಲ್ ಏನು ಹೇಳ್ತಾರೆ ಇದಕ್ಕೆ. ಸೊ ಅದು ಕೂಡ ಅಷ್ಟೇ ನೋಡ್ಬೋದು, ಒಂಥರ ಯುನೀಕಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲೇನು ನನ್ನ ಸ್ಯಾರಿ ಕಲರ್ ಇದೆ ಅದು ಪೈಪಿಂಗ್ ಕೊಟ್ಬಿಟ್ಟು ಕೆಳಗಡೆ ಈ ವರ್ಕ್ ಏನು ಮಾಡಿಸಿದಾರಲ್ಲ ಗೋಲ್ಡನ್ ಕಲರಲ್ಲಿ ಇದು ಮಾಡಿದ್ದಾರೆ. ಪರ್ಫೆಕ್ಟ್ ಮ್ಯಾಚಿಂಗ್ ಥರ ಇದೆ ಇದು. ಇದಕ್ಕೂ ತುಂಬಾ ಪರ್ಫೆಕ್ಟ್ ಆಗಿದೆ. ಸೊ ನಾನೇನು ಈ ಥರ ಟ್ಯಾಗಿಗೆಲ್ಲ ನಾನೇನು ಮಾಡಿಸಿರ್ಲಿಲ್ಲ ವರ್ಕು. ಸೊ ಹಾಗಾಗಿ ಅವರೇ ಒಂಥರ ಡಿಫ್ರೆಂಟಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಬ್ಲೌಸ್ಗೆ ಅದೇ ಥರ ತೋರಿಸ್ತೀನಿ. ಸೊ ನೋಡ್ಬೋದು ಈ ಒಂದು ಡಿಸೈನು. ಸೊ ಆ್ಯಕ್ಚುಲಿ ನಾನು ಹೇಳಿದ್ದು ಬಂದುಬಿಟ್ಟು ಇಲ್ಲೇನು ಗೋಲ್ಡ್ ಇದೆ ಅಲ್ವಾ, ಸೊ ಈ ಗೋಲ್ಡ್ ಡಿಸೈನು ನನಗೆ ಇಲ್ಲಿ ಕೂಡ ಕೊಡಿ ಅಂತ ಕೇಳಿದೆ. ಏನು
ಇದು ಬರುತ್ತೆ ನೋಡಿ, ಈ ಗ್ರೀನ್ ಕಲರ್ ಏನು ಕೊಟ್ಟಿದ್ದಾರಲ್ಲ ಅಲ್ಲೂ ಕೂಡ ನನಗೆ ಗೋಲ್ಡೇ ಮಾಡಿಕೊಡಿ ಅಂತ ಹೇಳಿದೆ. ಆ್ಯಕ್ಚುಲಿ ನನಗೆ ಈ ಕಲರೇ ಬೇಡ ಅಂತಲೇ ನಾನು ಹೇಳಿದೆ, ಪೂರ್ತಿ ಗೋಲ್ಡಲ್ಲೇ ಮಾಡಿಕೊಡಿ ನನಗೆ ಅಂತೇಳಿ. ಬಟ್ ಅವರು ಈ ಕಲರ್ನ ಗ್ರೀನ್ ಕಲರ್ ಏನಿದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟಿದ್ರು. ಅದೊಂದು ಬೇಜಾರಾಗಿತ್ತು. ಅದು ಆ ಬ್ಲೌಸ್ ನನಗೇನು ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಒಂಥರ ಏನಪ್ಪ ಹಾಳಾಗೋಯ್ತಲ್ಲ ನನ್ನ ಬ್ಲೌಸು ಆ ಥರ ಅಂದ್ಕೊಂಡೆ. ಬಟ್ ನೋಡ್ಬೋದು ವರ್ಕ್ ಆದಮೇಲೆ ಅಂತೂ ಸಕ್ಕದಾಗಿ ಬಂದಿದೆ. ಸೊ ನೋಡು ಎಷ್ಟು ನೀಟಾಗಿ ಈ ಒಂದು ಫಿನಿಶಿಂಗ್ ಏನು ಮಾಡಿಕೊಡ್ತಾರಲ್ಲ, ಸೊ ಅದೇ ನನಗೆ ತುಂಬ ಇಷ್ಟ ಅವ್ರು ಮಾಡಿಕೊಡೋ ಅಂಥದ್ದು. ಸೊ ನೋಡ್ಬೋದು ಎಷ್ಟು ಫಿನಿಶಿಂಗ್. ಕೆಲವೊಬ್ರು ಏನು ಗೊತ್ತಾ, ಇಲ್ಲೂ ಕೂಡ ಅಷ್ಟೇ ನೆಕ್ಕಲ್ಲೂ ಕೂಡ ಗ್ಯಾಪ್ ಕೊಟ್ಬಿಡ್ತಾರೆ. ಬಟ್ ಇವ್ರು ಆ ಥರ ಇಲ್ಲ, ನೀಟಾಗಿ ಫಿನಿಶ್ ಮಾಡಿಕೊಡ್ತಾರೆ. ಮತ್ತು ಸ್ಲೀವ್ಸು ಕೂಡ ಅಷ್ಟೇ. ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಇವಾಗ ನನ್ನ ಹತ್ರ ಕುಂದನ್ ಸ್ಟೋನ್ ಇದೆ, ಡೈಮಂಡು, ಓವಲ್ ಎಲ್ಲ ಇದೆ. ನೋಡ್ತೀನಿ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಸೊ ಅವಾಗ ಇದು ಇನ್ನೂ ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ. ಮತ್ತು ಈ ಬಾರ್ಡ್ರ್ ಮೇಲೂ ಕೂಡ ನನಗೆ ಮಾಡಬೇಡಿ ಅಂತ ಹೇಳಿದ್ದೆ, ಬಟ್ ಅವರು ಅದನ್ನೂ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಒಂದು ಸಲ ಆ ಥರ ಆಗುತ್ತೆ. ಬಟ್ ಏನಂದರೆ ತುಂಬ ಚೆನ್ನಾಗಿ ವರ್ಕಾಗಿ ಬಂದಿದೆ. ಆ ವರ್ಕ್ ಏನೋ ಸ್ಟಿಚ್ ಆದಮೇಲೆ ವರ್ಕ್ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ನಾನು ಹೇಳೋದು. ಸೊ ಇದು ನೋಡ್ಬೋದು, ಇದು ಫ್ರಂಟಲ್ಲಿ. ಆ್ಯಕ್ಚುಲಿ ಇದು ಕ್ಯಾಟ್ಲಾಗ್ ನೋಡಿ ನಾನು ಕೊಟ್ಟಿದ್ದಲ್ಲ, ಈ ಒಂದು ಡಿಸೈನ್ ಬಂದ್ಬಿಟ್ಟು ನಾನು ಕೊಟ್ಟಿರೋದು ಯಾರು ವರ್ಕ್ ಮಾಡಿಸಿದ್ದು ಬ್ಲೌಸ್ ಇತ್ತು ಅವ್ರ ಹತ್ರನೇ ಇತ್ತು. ಅದನ್ನು ತೋರಿಸ್ಬಿಟ್ಟು ಅವರು ಈ ಥರನೇ ಮಾಡ್ಕೊಡ್ತೀನಿ ಅಂದರು. ಸರಿ ಆ ಥರನೇ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಬಿಟ್ಟು ಬಂದಿರೋವಂಥದ್ದು. ಇದಕ್ಕೆ ನಾನು ಕೊಟ್ಟಿರೋವಂಥ ಪ್ರೈಸ್ ಬಂದ್ಬಿಟ್ಟು 550 ರುಪೀಸ್. ಈ ವರ್ಕ್ ಮಾಡಿಸೋದಕ್ಕೆ ನಾನು ಅಮೌಂಟ್ ಕೊಟ್ಟಿರೋದು ಬಂದು 550 ರುಪೀಸ್. ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇದೆ. 550 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಈ ಒಂದು ವರ್ಕ್ ಏನಿದೆ ಮಿಷಿನ್ ವರ್ಕು, ಮಿಷಿನ್ ಎಂಬ್ರಾಯ್ಡ್ರಿ. ಮತ್ತು ಕೆಳಗಡೆ ಕೂಡ ಇವರು ಬಾಡಿನ ಕೆಳಗಡೆ, ಸೊ ಬ್ಯಾಕಲ್ಲಿ ಕೆಳಗಡೆ ಕೂಡ ಇದೇ ರೀತಿ ಅವ್ರು ಪೈಪಿಂಗ್ನ ಕೊಟ್ಟಿದ್ದಾರೆ. ಒಂಥರ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅವರು ಕೊಟ್ಟಿರೋ ಅಂಥದ್ದು ಪೈಪಿಂಗ್ ಎಲ್ಲ. ಖುಷಿ ಆಯಿತು ಅವ್ರು ಹೊಲ್ಕೊಟ್ಟಿದ್ದು. ಸೊ ನನಗೆ ಎಷ್ಟಕ್ಕೆ ಯಾವುದಕ್ಕೆ ಎಷ್ಟು ಅಮೌಂಟ್ ಅಂತ ಅವ್ರು ಹೇಳಿಲ್ಲ. ಒಟ್ಟು ಟೋಟಲ್ 3 ಬ್ಲೌಸ್ ಕೊಟ್ಟಿದೆ. 3 ಬ್ಲೌಸ್ಗೆ 1800 ತೊಗೊಂಡಿದ್ದಾರೆ. ಸೊ ಈ ರೀತಿ ಬಂದಿದೆ. ಫಸ್ಟು ನನ್ನ ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ. ಸೊ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ಒಂಥರ ಲೀಫ್ ಡಿಸೈನನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ಬ್ಲೌಸು ಸ್ಟಿಚ್ ಮಾಡಿಸಿರೋದು. ಅದಾದಮೇಲೆ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ನನ್ನ ರೇಷ್ಮೆ ಸಾರಿ, ಸಿಲ್ಕ್ ಸ್ಯಾರಿದೇನಿದೆ ಅದರದ್ದು ವರ್ಕ್ ಮಾಡಿಸಿದಂಥದ್ದು. ಬಟ್ ಇದಕ್ಕೆ 1200 ಅವರು ಇದು ಮಾಡಿದ್ದು. ಈ ವರ್ಕಿಗೆ 1200 ಅವರು ತೊಗೊಂಡಿದ್ದಂಥದ್ದು. ಬಟ್ ಅದಕ್ಕೆ ಹೋಲಿಸಿದ್ರೆ ಇದು 1200 ಜಾಸ್ತಿ ಆ ಥರ ಅನ್ನಿಸ್ತಾ ಇತ್ತು. ಬಟ್ ಓಕೆ, ರೇಷ್ಮೆ ಸೀರೆ ಅಲ್ವಾ, ಬಟ್ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಅದಕ್ಕೆ ಹೋಲಿಸಿದ್ರೆ ಇದು ಅವರೇನು ಸ್ಟೋನ್ಲೆಸ್ ಇರ್ಬೋದು, ಮತ್ತು ಈ ಚೈನ್ ಬಾಲ್ಲೆಸ್ ಏನು ಹಾಕಿದೆ ಅದು ಕ್ವಾಲಿಟಿ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಹೋಲಿಸಿದ್ರೆ ಇದು. ಮತ್ತು ಸ್ಲೀವ್ಸಲ್ಲಿ ತುಂಬಾ ಗ್ರ್ಯಾಂಡಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಹೇಳಿದ್ದು ಈ ಬಾರ್ಡ್ರ್ ಮೇಲೆಲ್ಲ ಕೆಳಗಡೆ ಹೇಳಿದ್ದೆ, ಬಟ್ ಅವ್ರು ಬಾರ್ಡ್ರ್ ಮೇಲೆ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇದು ಬಂದುಬಿಟ್ಟು ಒಂಥರ ಬೆಂಟೆಕ್ಸ್ ಬಾರ್ಡ್ರ್ ಅಂತಾರಲ್ಲ, ಸೊ ಆ ಥರ ಇರುವಂಥದ್ದು. ಹಾಗಾಗಿ ನಾನು ಈ ರೀತಿ ಡಿಸೈನ್ ಮಾಡಿಸ್ದೆ. ಇದು ಬಂದ್ಬಿಟ್ಟು ಸ್ಲೀವ್ಸ್ ಡಿಸೈನ್ ಇದು. ಇಲ್ಲೂ ಕೂಡ ಫ್ಲವರಲ್ಲಿ ಇದು ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಕೂಡ ಬೇಡ ಅಂದಿದ್ದೆ. ಆ್ಯಕ್ಚುಲಿ ಇದೇನು ಬೇಡ ನನಗೆ, ಜಸ್ಟ್ ಇದು ಮಾತ್ರ ಮಾಡ್ಕೊಡಿ ಅಂತ. ಬಟ್ ಅವ್ರು ಏನು ಅಲ್ಲೇನು ವರ್ಕ್ ಇರುತ್ತಲ್ವ, ಅವ್ರು ಆರ್ಡರ್ ತೊಗೊಂಡಾಗ ಹ್ಞೂ ಅಂತಾರೆ. ಆಮೇಲೆ ಅವ್ರಿಗೆ ಆ ಡಿಸೈನ್ ನಂಬರ್ ಅಷ್ಟೇ ಬರೆದಿಟ್ಕೊಂಡಿರ್ತಾರಲ್ವ, ಅದು ಗೊತ್ತಾಗಲ್ಲ. ಇದು ಅಷ್ಟೇ ಸ್ಲೈಟಾಗಿ ಅದೇ ಥರ ಡಿಸೈನ್ ಬರುತ್ತೆ ಬ್ಯಾಕು. ಬಟ್ ಏನಂದರೆ ಈ ಫ್ಲವರ್ದು ಫಿನಿಶಿಂಗ್ ಏನಿದೆ ಅದು ಒಂಥರ ಎಂಬೋಸಿಂಗ್ ಥರ ಹಿಂಗೆ ಟಚ್ ಮಾಡಿದ್ರೆ ಫೀಲ್ ಆಗುತ್ತೆ, ಆ ಥರ ಫಿನಿಶಿಂಗನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಬ್ಯಾಕ್ ನೆಕ್ಕು, ಇದು ಬಂದ್ಬಿಟ್ಟು ಸ್ಲೀವ್ಸ್. ಸೊ ಈ ರೀತಿಯಾಗಿದೆ ಸ್ಲೀವ್ಸ್. ಮತ್ತು ಫ್ರಂಟಲ್ಲಿ ಕೂಡ ಸೇಮ್ ಡಿಸೈನೇ ಇರುತ್ತೆ. ಅದೇನು ಡಿಸೈನ್ ಇದೆ ಹಾಗೆ ಹೊಲಿಸ್ಬೇಕು, ಇಲ್ಲ ಅಂದರೆ ಅದು ನೆಕ್ಕೆಲ್ಲ ಇದು ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ಬಂದಿದೆ. ಬಟ್ ಇದೇನು ಅಂದರೆ ಏನೋ ಪ್ಯಾಚ್ ವರ್ಕ್ ಥರ ಮಾಡಿಬಿಟ್ಟಿದ್ದಾರೆ. ಬಟ್ ಇದು ರೇಷ್ಮೆ ಸೀರೆದಲ್ಲ, ಇದು ಬೇರೆ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಬಂದು ಮಾಡಿರೋ ಅಂಥದ್ದು. ಆ್ಯಕ್ಚುಲಿ ಇದು ಥರ ಮಾಡೋದಕ್ಕಿಂತ ಬೆಟರು ಬಾರ್ಡರ್ ಇತ್ತಲ್ವ, ಅದನ್ನೇ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ಯಾಕೆಂದರೆ ಅವರು ಬ್ಯಾಕಿಗೂ ಬಾರ್ಡರ್ನ ಯೂಸ್ ಮಾಡಿಲ್ಲ, ಮಾಡ್ಬೋದಾಗಿತ್ತು ಅನ್ನಿಸ್ತಾ ಇದೆ ಇವಾಗ. ಗೊತ್ತಿಲ್ಲ, ನಾನು ನೋಡಿರಲಿಲ್ಲ. ಸೊ ಈ ಥರ ಬಂದಿದೆ ಇದು ಈ ಒಂದು ಬ್ಲೌಸು. ನೆಕ್ಸ್ಟ್ ಬಂದ್ಬಿಟ್ಟು ನಾನೇನು ವರ್ಕ್ ಮಾಡಿಸಿರಲಿಲ್ಲ. ಎಲ್ಲ ಸೀರೆ ಬರೀ ವರ್ಕ್ ಆ ಥರ ಇದ್ರೆ ಚೆನ್ನಾಗಿರೋದಿಲ್ಲ. ಒಂದೊಂದು ಏನಾದರೂ ಬೇರೆ ಥರ ಡಿಸೈನ್ ಇಟ್ಟು ಹೊಲಿಸ್ಕೊಳ್ಳೋಣ ಅಂತ. ಅದರಲ್ಲೂ ಕೂಡ ನನ್ನ ಹತ್ರ ಪಿಂಕ್ ಕಲರ್ ಅಂತೂ ತುಂಬಾ ಇದೆ ವರ್ಕ್ ಮಾಡಿಸಿರೋದು ಬ್ಲೌಸು. ಸೊ ಹಾಗಾಗಿ ಇದೊಂಥರ ಡಿಫ್ರೆಂಟಾಗಿ ಹೊಲಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಸಿಂಪಲಾಗಿ ಈ ಥರ ಫ್ರಂಟ್ ನೆಕ್ಕನ್ನು ಇಟ್ಕೊಟ್ಟಿದ್ದಾರೆ. ಪ್ಲಸ್
ನನಗೆ ಪಫ್ ಸ್ಲೀವ್ಸ್ ಹಾಕೋಬೇಕಂತ ತುಂಬಾ ಇಷ್ಟ ಇತ್ತು. ಆ್ಯಕ್ಚುಲಿ ನಾನೇನು ಇಲ್ಲಿ ಬೊಟಿಕಲ್ಲಿ ಕೊಟ್ಟನಲ್ಲ ಅವ್ರಿಗೆ ಇದೇ ಥರ ಹೇಳಿದ್ದೆ, ಬಟ್ ಅವರು ಬಂದ್ಬಿಟ್ಟು ಬೇರೆ ಡಿಫ್ರೆಂಟಾಗಿ ಹೊಲ್ದಿದ್ದಾರೆ. ಅದೊಂದು ಅಷ್ಟೊಂದು ನನಗೆ ಇಷ್ಟ ಇಲ್ಲ. ಬಟ್ ಈ ಒಂದು ಪಫ್ ಡಿಸೈನ್ ಏನಿದೆ ಅದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಫ್ರಂಟ್ ನೆಕ್ ಬಂದ್ಬಿಟ್ಟು ಈ ರೀತಿ ಶೇಪಲ್ಲಿ ಕೊಟ್ಟಿದ್ದಾರೆ. ಇದು ಪಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಬ್ಯಾಕ್ ನೆಕ್ ಮಾತ್ರ ಈ ರೀತಿ ನಾನೇ ಅವರಿಗೆ ಕಳಿಸಿದ್ದೆ ಒಂದು ಡಿಸೈನು, ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಈ ಒಂದು ಡಿಸೈನನ್ನು ಕಳಿಸಿದ್ದೆ. ಸೊ ಆ್ಯಕ್ಚುಲಿ ಇಲ್ಲಿ ಸೇಮ್ ಕಲರಲ್ಲೇ ಇತ್ತು, ಬಟ್ ಸೇಮ್ ಕಲರೇ ಇದ್ದರೆ ಅದು ಅಷ್ಟು ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಬಾರ್ಡರ್ ಹಾಕಿ ಅವರು ಇದು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದು ಮಣಿ ಕೂಡ ಇತ್ತು ನಾನು ಕಳಿಸಿದ್ದೆ ಡಿಸೈನಲ್ಲಿ, ಬಟ್ ಅವರು ಮಣಿ ಹಾಕಿದ್ರೆ ಅಷ್ಟು ಲುಕ್ಕಾಗಿ ಕಾಣ್ತಲ್ಲ ಮೇಡಮ್ ಅಂತ ಹೇಳಿದ್ರು. ಸರಿ ಆಯಿತು, ಇಷ್ಟೇ ಹೊಲ್ದ್ಬಿಟ್ಟು ಕಳಿಸಿ, ಇಷ್ಟೇ ಹೊಲ್ದ್ಬಿಟ್ಟು ಕೊಡಿ ಅಂಥೇಳಿ ಹೇಳಿದಂಥದ್ದು. ಇದು ಬಂದ್ಬಿಟ್ಟು ಬ್ಯಾಕ್ ನೆಕ್, ಈ ಬ್ಲೌಸ್ದು ಬ್ಯಾಕ್ ನೆಕ್ಕು. ಸೊ ಇಲ್ಲೂ ಕೂಡ ಡಿಸೈನ್ ಇದೆ. ಅದಾದಮೇಲೆ ಈ ಕಡೆ ಬಾರ್ಡ್ರನ್ನ ಕೂಡ ಕೊಟ್ಟಿದ್ದಾರೆ. ಇದೊಂದು ಡಿಸೈನ್ ನಾನು ಇಟ್ಬಿಟ್ಟು ಹೊಲಿಸಿರುವಂಥದ್ದು. ಸೊ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಂಥೇಳಿ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಟೋಟಲ್ ಅವ್ರು 1800 ಸ್ಟಿಚಿಂಗಿಗೆ ತೊಗೊಂಡ್ರು. ಸೊ ಓಕೆ, ಅದು ಕಮ್ಮಿ ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮಾಡಿಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ಅವರು. ಸೊ ಆ್ಯಕ್ಚುಲಿ ಮಾಡಿಕೊಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಇತ್ತು. ಇದಕ್ಕೂ ಕೂಡ ಇದೇ ರೀತಿ ಟಸಲ್ನ ಹಾಕಿದ್ದಾರೆ. ಟಸಲಲ್ಲ, ಅದು ಏನು ಹೇಳ್ತಾರೆ, ಟೈಯಿಂಗ್ ಹಾಕಿದ್ದಾರೆ. ಇದಕ್ಕೆ ಗೋಲ್ಡ್ ಮ್ಯಾಚ್ ಮಾಡಿಬಿಟ್ಟು ಇದಕ್ಕೆ ಹಾಕಿರೋ ಅಂಥದ್ದು. ಇದಕ್ಕೆ ಸೇಮ್ ನನ್ನ ಬ್ಲೌಸ್ ಕಲರ್ ಏನಿದೆ ಅಲ್ವಾ, ಸ್ಯಾರಿ ಕಲರ್ ಏನಿದೆಯಲ್ಲ ಅದಕ್ಕೆ ಮ್ಯಾಚ್ ಮಾಡಿ ಹಾಕಿದ್ದಾರೆ. ಇದೊಂದು ನನಗೆ ಇಷ್ಟ ಆಯಿತು, ಈ ಥರ ಮಾಡಿಕೊಟ್ಟಿರೋದು, ಪೈಪಿಂಗ್ ಹಾಕ್ಬಿಟ್ಟು ಈ ಥರ ಮಾಡಿಕೊಟ್ಟಿದ್ದಾರಲ್ಲ ಅದೊಂದು ಇಷ್ಟ ಆಯಿತು ನನಗೆ. ಸೊ ಸುಮ್ಮನೆ ಹಾಗೆ ಇದೆ ಹಿಂಗೂ ಕಟ್ಕೊಳ್ಳೋದನ್ನ ಈ ಥರ ಚೆನ್ನಾಗಿರೋದು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದಿಷ್ಟು ನನ್ನ 3 ಬ್ಲೌಸ್ ಡಿಸೈನ್ ಮತ್ತು ಸ್ಟಿಚಿಂಗ್ ಆದಮೇಲೆ ಹೆಂಗೆ ಕಾಣ್ತಾ ಇದೆ ಅಂಥೇಳಿ ನಾನು ತೋರಿಸಿದ್ದೀನಿ. ಸೊ ಇದಿಷ್ಟು. ಮತ್ತು ನೆನ್ನೆ ಯಾವ ಸ್ಯಾರಿ ತೊಗೊಂಡು ಬಂದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಅದು ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು ನಾನು ಬ್ಲೌಸಿಗೆ. ಅದು ಬ್ಲೌಸಿಗೆಲ್ಲ ಸ್ಯಾರಿಗೆ ಫಾಲ್ ಎಲ್ಲ ಹಾಕ್ಕೊಳ್ಬೇಕು. ಮತ್ತು ಒಂಥರ ಚೆನ್ನಾಗಿ ಒಂಥರ ಸಿಂಪಲಾಗಿ ಕುಚ್ಚು ಕಟ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಅದೆಲ್ಲ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.